ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್. ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ಮಧ್ಯಾಹ್ನದ ಲಂಚ್ ತೋರಿಸ್ತಾ ಇದ್ದೀನಿ, ನಾನು ಏನೇನು ಮಾಡ್ತಾ ಇದ್ದೀನಿ ಇವತ್ತು ಅಂತ. ಇವತ್ತು ಸಾಟರ್ಡೆ ಬೆಳಿಗ್ಗೆ ವೆಜ್ ಬಿರಿಯಾನಿ ಮಾಡಿದ್ದೆ. ಸೊ ಈಗ ಒಂದು ಸೌತ್ ಇಂಡಿಯನ್ ಲಂಚ್ ಮಾಡೋಣ ಅಂತ ನಿಮಗೆ ಒಂದು ಮಾವಿನಕಾಯಿ ಚಟ್ನಿ ರೆಸಿಪಿ ಅಪ್ಲೋಡ್ ಮಾಡ್ತೀನಿ ಫುಲ್ಲಾಗಿ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಮುದ್ದೆ ಕುದೀತಾ ಇದೆ, ರೈಸ್ ಆಗಿದೆ, ಮಜ್ಜಿಗೆ ರೆಡಿ ಇದೆ. ಇದು ಇವತ್ತಿನ ನನ್ನ ಲಂಚ್ ಮೆನು. ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿರಲಿಲ್ಲ, ಯಾಕೆಂದ್ರೆ ನನಗೇನು ಸ್ಪೆಷಲಾಗಿ ಸಿಕ್ಕಿರಲಿಲ್ಲ, ಆಗ ವೀಡಿಯೋ ಮಾಡಲಿಲ್ಲ. ಇವತ್ತು ಏನಾಯಿತು ಅಂದರೆ ವೆಜ್ ಬಿರಿಯಾನಿ ಆಗಿ ತಿಂದು ಕೂತ್ಕೊಂಡಿಲ್ಲ, ಕೆಲಸ ಮುಗಿಸ್ಕೊತ್ಮೇಲೆ ಸುಸ್ತು ಅನಿಸುತ್ತೆ ಅಲ್ವಾ, ಕಂಟಿನ್ಯೂಸ್ ವರ್ಕ್ ಮಾಡೋಕ್ಕಾಗಲ್ಲ. ಏನಾದ್ರು ತರ್ಸೋಣ ಅಂದ್ಕೊಂಡ್ವಿ, ಏನು ರೇಟ್ ಜಾಸ್ತಿ ಅನಿಸೋದು, ಇಲ್ಲ ಅದೆಲ್ಲ ತಿಂದಿದ್ದೀವಿ ಅನಿಸೋದು. ಹಾಗಾಗಿ ಇಲ್ಲ, ಪಟ್ಟಾಪಟ್ ಅಂತ ಲಂಚ್ ಮಾಡೋಣ ಅಂತಂದು ನಾನು ಲಂಚ್ ಮಾಡೋದಕ್ಕೆ ಒಳಗಡೆ ಬಂದಾಗ 2 ಗಂಟೆ. ಈಗ ಆಲ್ಮೋಸ್ಟ್ 2:40 ಇನ್ನೊಂದು 2-3 ನಿಮಿಷದಲ್ಲಿ ಮುದ್ದೆನೂ ರೆಡಿ ಆಗೋಗುತ್ತೆ. ಸೊ 3/4 ಗಂಟೆಗೆ ಮುಗಿಸಿದಂಥ ಲಂಚ್ ಇದು. ಹೊಟ್ಟೆನೂ ಫುಲ್ ಆಗುತ್ತೆ, ದೇಹಕ್ಕೂ ಆರಾಮು, ತಂಪು. ಈ ಮಜ್ಜಿಗೆ ಇಲ್ಲ ಅಂದರೆ ನಮ್ಮ ಮನೇಲಿ ಊಟ ಕಂಪ್ಲೀಟ್ ಇಲ್ಲ. ಸೊ ಮಜ್ಜಿಗೆ ಇರುತ್ತೆ. ಯೂಶ್ವಲಿ ಮಧ್ಯಾಹ್ನ ಎಲ್ಲರೂ ಇರಲ್ವಲ್ಲ ಮನೇಲಿ, ಮುದ್ದೆ ಮಾಡೋಲ್ಲ. ಇವತ್ತು ಎಲ್ಲರೂ ಇರೋದ್ರಿಂದ ಮುದ್ದೆ ಮಾಡ್ತಾ ಇದ್ದೀನಿ. ರೆಸಿಪಿ ಹಾಕಿದ್ದೀನಿ ಮಾವಿನಕಾಯಿ ಚಟ್ನಿ. ಇದು ನಾನು ಹೇಗೆ ಮಾಡ್ತೀನಿ ಅಂತ ಆ ರೆಸಿಪಿ ನೋಡ್ಕೊಬನ್ನಿ, ಆಮೇಲೆ ಮಾತಾಡೋಣ. ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಮೆಂತ್ಯ, ಸಾಸಿವೆ, ಕಡಲೆ ಬೀಜ ಆಲ್ರೆಡಿ ಹುರಿದಿಟ್ಟಿದ್ದೀನಿ. ಈಗ ಈ ಮೆಣಸಿನ್ಕಾಯಿ ಹುರಿದಿದ್ದಾಯಿತು. ಮೆಂತ್ಯ ಸಾಸಿವೆನೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ಟವ್ ಆಫ್ ಮಾಡ್ಕೊಂಡು ಏನು ಹೀಟ್ ಇತ್ತಲ್ಲ ಅದರಲ್ಲಿ ಇದನ್ನು ಹುರ್ಕೊಂಡೆ. ಈಗ ಕೊಬ್ಬರಿ, ಕಾಯಿ ತುರಿನೂ ಹಾಕ್ಕೋಬೋದು, ನಾನು ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಕಡಲೆ ಮಾಮೂಲಿ ಏನು ಹುರ್ಕೊಂಡಿರೋದಿದೆಯಲ್ಲ ಅದಿಷ್ಟು ಹಾಕ್ಕೊಬಿಟ್ಟು ಫಸ್ಟು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಲೈಟಾಗಿದ್ದಿತ್ತು. ಈಗ ಇದೇನು ಮಾವಿನಕಾಯಿ ತುರಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಬ್ಯಾಡಗೆ ಮೆಣಸಿನ್ಕಾಯಿ ಆಮೇಲೆ ಹಾಕ್ಕೊಂಡೆ, ವಿಡಿಯೋದಲ್ಲಿ ತೋರಿಸಿಲ್ಲ. ಅದನ್ನು ಹಾಕ್ಕೊಳ್ಳಿ, ಆಗ ಚೆನ್ನಾಗಿ ಬರುತ್ತೆ. ಈಗ ಸಾಸಿವೆ, ಜೀರಿಗೆ, ಈ ಮಾಮೂಲಿ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಗ್ಗರಣೆ ರೆಡಿ ಆಗ್ತಾಯಿದೆ. ಈ ಒಗ್ಗರಣೆ ಚಟ್ನಿ ಹಾಕಿದ್ರೆ ನಿಮ್ಗೆ ಸಖತ್ತಾಗಿರುತ್ತೆ. ಅದ್ರ ಜೊತೆ ಮುದ್ದೆ ಮಾತ್ರ ಸೂಪರ್ ಕಾಂಬಿನೇಷನ್ನು. ಚಟ್ನಿಯೂ ರೆಡಿಯಾಗಿದೆ. ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಇಷ್ಟೇ ಸಿಂಪಲ್ ರೆಸಿಪಿ, ನೀವು ಬೇಗ ಸಹ ಮಾಡ್ಕೋಬೋದು. ನೋಡಿ, ಇಲ್ಲಿ ರೈಸ್ ರೆಡಿಯಾಗಿದೆ, ಮುದ್ದೆ ಕುದೀತಾ ಇದೆ, ಮಜ್ಜಿಗೆ ಸಹ ರೆಡಿಯಾಗಿದೆ. ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ಮಜ್ಜಿಗೆ ಮಾಡಿದ್ದೀನಿ. ಇದಿಲ್ಲ ಅಂದರೆ ನಮ್ಮ ಮನೇಲಿ ಊಟ ಕಂಪ್ಲೀಟೇ ಆಗೋಲ್ಲ. ಮಾವಿನಕಾಯಿ ಚಟ್ನಿ ರೆಸಿಪಿ ತೋರಿಸಿದೆ ಅಲ್ವಾ ಆಗಲೇ, ಅದು ಸಹ ರೆಡಿಯಾಗಿದೆ. ನೋಡಿದ್ರಿ ಅಲ್ವಾ ಹೇಗೆ ನಾನು ಮಾಡ್ತೀನಿ ಮಾವಿನಕಾಯಿ ಚಟ್ನಿ ಅಂತ. ತುಂಬ ಈಸಿ, ತುಂಬ ಸಿಂಪಲ್ಲು. ನಮ್ಮ ಮನೇಲಿ ಎಲ್ಲರೂ ಇದೇ ಥರನೇ ಮಾಡೋದು. ಏನಂದರೆ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಇನ್ನೊಂದು ಜಾಸ್ತಿ ಹಾಕಿದರೆ ನಮಗೆ ಕಲರ್ ಚೆನ್ನಾಗಿ ಬಂದಿರೋದು. ನಾನು ಒಂದೇ ಒಂದು ಹಾಕ್ದೆ, ಹಾಗಾಗಿ ಅಷ್ಟೇ ಕಲರ್ ಬಂದ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಸೊ ಹಾಗಾಗಿ ನನಗೆ ಸ್ವಲ್ಪ ಕಲರ್ ಕಮ್ಮಿ ಆಯಿತು ಅಷ್ಟೇ. ಬಟ್ ಟೇಸ್ಟಿಯಾಗಂತೂ ತುಂಬ ಚೆನ್ನಾಗಿದೆ. ಈಗ ಲಂಚ್ ಏನೇನಿತ್ತು ಅಂತಲೂ ತೋರಿಸಿದ್ದೀನಿ ನಾನು, ಏನೇನು ಮಾಡಿದ್ದೀನಿ ಅಂತ. ಮುದ್ದೆ, ಅನ್ನ, ಮಾವಿನಕಾಯಿ ಚಟ್ನಿ, ಮಜ್ಜಿಗೆ, ಮೊಸರು ತೋರಿಸ್ಲಿಲ್ಲ, ಅದನ್ನೇನು ತೋರಿಸೋದು ಅಂತ ಅಷ್ಟೇ. ಇದಾಗಿತ್ತು ಇವತ್ತಿನ ಲಂಚ್ ಪ್ರಿಪ್ರೇಷನ್ ವ್ಲಾಗ್, ಹಾಗೆ ಮಾವಿನಕಾಯಿ ಚಟ್ನಿ ರೆಸಿಪಿ. ಈ ಮಾವಿನಕಾಯಿ ಚಟ್ನಿ ನೀವು ಮಾಡ್ಕೊಳ್ತೀನಿ, ಎಮರ್ಜೆನ್ಸಿಗೆ ಈಗ ತುಂಬ ಸುಸ್ತಾದಾಗೆಲ್ಲ ಈ ಥರದ್ದೇ ಯೂಸ್ ಆಗೋದು. ನಾನು ಲಾಸ್ಟ್ ಟೈಮೇ ಕೇಳಿದ್ದೆ ಒಂದು ಕಿಚನ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ, ಬಟ್ ಕಮೆಂಟ್ಸ್ ನನಗೇನೋ ಬಂದಿಲ್ಲ. ಬೇಗ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದ್ರೆ ನಾನು ನಿಜವಾಗ್ಲೂ ಕಿಚನ್ ಟೂರ್ ಮಾಡ್ತೀನಿ. ಸದ್ಯದಲ್ಲಿ ಈಗ ಮೇ ಬಿ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ, ಕಿಚನ್ ಟೂರೇ. ತುಂಬ ಲಂಚ್ ಮಾಡ್ತಿದ್ನಲ್ಲ, ಹಾಗಾಗಿ ತುಂಬ ರೆಡಿಯಾಗಿ ಮಾಡಿಲ್ಲ. ಈ ಬೇಸಿಗೆಯಲ್ಲೆಲ್ಲ ನಂಗೆ ಕೂದಲು ಬಿಟ್ಕೊಳಕ್ಕೆಲ್ಲ ಆಗೋಲ್ಲ, ಹೀಗಿದ್ರೇ ಆರಾಮ್ ಅನ್ಸೋದು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಡೋಂಟ್ ಮೈಂಡ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಅರ್ಜೆಂಟ್ ಫ್ರೆಂಡ್ಸ್ ಯಾರು ಇರ್ತಾರಲ್ಲ, ನಂತರ ಅರ್ಜೆಂಟಾಗಿ ಅಡುಗೆ ಮಾಡಬೇಕು ಅಂತ ಅವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.